ಸ್ನೇಹಿತರೆ ಇಲ್ಲಿ ನೋಡಿ, ಇದು ಭಕ್ಷ್ಯಗೂಳಿ. ಇದು ಬೆಂಗಳೂರು ರೇಸಲ್ಲಿ ಪ್ರಥಮ ಸ್ಥಾನವನ್ನ ಗಳಿಸಿರುವಂತಹ ಗೂಳಿ. ಹೆಸರಾಂತ ರೇಸಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿತ್ತು. ನೀವು ನೋಡ್ಬೋದು ಭಕ್ಷ್ಯಗೂಳಿ ಅದ್ರ ಫಿಟ್ನೆಸ್ ಯಾವ ತರ ಇದೆ ಅಂತೇಳಿ. ಇವತ್ತು ಅದ್ರ ಕಟ್ಸು, ಭುಜ ಇದ್ರಲ್ಲೆಲ್ಲ ನೋಡಿದ್ರೆ ಒಳ್ಳೆ ಮನುಷ್ಯರಲ್ಲಿ ಬಾಡಿ ಬಿಲ್ಡರ್ ನೋಡ್ದಂಗೆ ಆಗುತ್ತೆ. ಆ ರೀತಿಯಾದ ಒಂದು ಸಾಕಾಣಿಕೆಯನ್ನ ಸಾಕಿದ್ದಾರೆ ನಮ್ಮ ರೈತರು ಮಕ್ಕಳು. ಈ ಭಕ್ಷ್ಯಗೂಳಿ ಎಲ್ಲಿದೆ, ಅದನ್ನ ಯಾರು ಸಾಕ್ತಿದ್ದಾರೆ, ಮತ್ತೆ ಈಗ ಅದು ಎಷ್ಟು ಪ್ರಶಸ್ತಿಗಳನ್ನ ಗೆಲ್ತಿದೆ ಅಂತೇಳಿ ಇಲ್ಲೇ ಇದ್ದಾರೆ, ಮಾತಾಡ್ಸೋಣ ಬನ್ನಿ. ಇವರ ವಾರಸ್ದಾರ ಬಸವರಾಜ ಅಲಿಯಾಸ್ ಮತ್ಸ್ಯ ಸಿಂಗಮ್. ಸರ್ ನಮಸ್ತೆ. ನಿಮ್ಮ ಹೆಸರು? ಕಿರಣ ಅಂತ. ಸರ್ ನಿಮ್ಮೂರು? ದಂದೂರು, ಚಿಕ್ಕಮಗಳೂರು ಡಿಸ್ಟಿಕ್ ಅಜ್ಜಂಪುರ ತಾಲೂಕು, ದಂದೂರು ಗ್ರಾಮ. ಸ್ನೇಹಿತರೆ, ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ದಂದೂರು ಗ್ರಾಮದಲ್ಲಿ ಇದೆ ಈಗ ಭಕ್ಷ್ಯಗೂಳಿ. ಸರ್ ನಿಮ್ಮ ಹತ್ರ ಬಂದು ಎಷ್ಟು ದಿನ ಆಯ್ತು ಸರ್ ಇದು? ಸರ್ ನಮ್ಮ ಹತ್ರ ಬಂದು 1.5 ತಿಂಗಳಿಂದ 2 ತಿಂಗಳಾಯ್ತು. ಸರ್ ನೀವು ಭಕ್ಷ್ಯಗೂಳಿನ ಇಷ್ಟಪಟ್ಟು ತಗೊಂಬಂದಿದ್ದು ಅಂದ್ರೆ ನೀವು ಎಲ್ಲಿ ನೋಡಿ ಇಷ್ಟಪಟ್ರಿ? ಸರ್ ನಮ್ದು ಒಬ್ರು ಅಣ್ಣ ನವೀನ್ ಅಣ್ಣ ಅಂತ ಇದ್ದಾರೆ, ನಿವೇದಿತಾ ಫಾರಂ ಅವರು ಪ್ರೋತ್ಸಾಹದ ಮೇರೆಗೆ ನಾವು ಒಂದ್ ಸ್ವಲ್ಪ ಇದನ್ನ ಮಾಡಿ ನಮಗೆ ಬೀರೂರ್ ಕಡೆಯಿಂದಾನೇ ತಂದಿದ್ದು. ಭಕ್ಷ್ಯನೇ ತರಬೇಕು ಅಂತ ಪ್ರೈಸ್ ಅಲ್ಲಿರೋದೇ ಅಖಾಡದಲ್ಲಿ ಹೆಸರು ಮಾಡಿರೋದು ಕಿಂಗ್ನೇ ತರಬೇಕು ಅಂತಾನೆ ಇದ್ದಿದ್ದು. ಸರಿ, ಈ ರೀತಿ ಫಿಟ್ನೆಸ್ಸು ಇದನ್ನ ಕಟ್ಮಸ್ತಾಗಿ ಇರೋದಕ್ಕೆ ಯಾವ ರೀತಿ ಸಾಕಾಣಿಕೆ ಮಾಡ್ತೀವಿ? ಸರ್ ಏನಿಲ್ಲ, ಡೈಲಿ ವಾಕ್ ಬಿಡ್ತೀವಿ, ತಿಂಡಿ ಕೊಡ್ತೀವಿ 2 ಟೈಮು, ಹಾಲು ಮೊಟ್ಟೆ ಕೊಡ್ತೀವಿ, ಬಿಟ್ರೆ ಶೆಪ್ಪೆ, ಬೇಸಿಗೆಗಳು ಶೆಪ್ಪೆ ತಿನ್ನಿಸ್ತೀವಿ ಅಷ್ಟೇ. ಅದನ್ನ ಬಿಟ್ರೆ ಏನಿಲ್ಲ, ಹುಲ್ಲೇನಿಲ್ಲ, ಬೇಸಿಗೆಗಳು ಶೆಪ್ಪೆನೆ. ನೋಡಿ ಸ್ನೇಹಿತರೆ, ಸಾಮಾನ್ಯವಾಗಿ ಸಾಕ್ತಿದ್ರೆ, ಆದ್ರೆ ನೋಡಕ್ ಅಸಾಮಾನ್ಯವಾಗಿ ಭಕ್ಷ್ಯಗೂಳಿ. ಮತ್ತೆ ಇದು ಸರ್ ರ್ಯಾಶ್ ಎಲ್ಲ ಹೆಂಗಿದೆ ಸರ್? 10ಕ್ಕೆ ಬಿಡ್ಸ್ಕೊಳ್ಳಲ್ಲ, ತಿಂಡಿ ಇಟ್ರೆ ಇಲ್ಲೆಲ್ಲ ರೇಸಲ್ಲೆಲ್ಲ ಸಾದು, ಮನೇಲಿ ಮಾತ್ರ ಏನು 10ಕ್ಕೆ ಬಿಡ್ಕೊಳ್ಳಲ್ಲ, ಬಹಳ ರ್ಯಾಶ್. ಅಂದ್ರೆ ರೇಸ್ ಹತ್ರ ಸೌಮ್ಯವಾಗಿರುತ್ತಂತೆ, ಆದ್ರೆ ಮನೆಯಲ್ಲಿ ಯಾರನ್ನು ಬಿಡ್ಕೊಳ್ಳಲ್ಲ. ಸರ್ ಮತ್ತೆ ಮೇಂಟೈನ್ ಹೆಂಗ್ ಮಾಡ್ತೀರಾ? ಏನಿಲ್ಲ ಸರ್, ಟಾಪ್ ಇರುತ್ತೆ, ನಮಗೆ ಹೊಂದ್ಕೊಂಡ್ಬಿಟ್ಟಿದೆ ನಮ್ಮ ಹುಡುಗರಿಗೆಲ್ಲವ, ನಮಗೇನು ನಮ್ಮ ಹುಡುಗರಿಗೆ ಏನು ಮಾಡಲ್ಲ. ನಾವು ಸಾಕೋ ಹುಡುಗರು ಏನಿದಾವ ಯಾರಾದ್ರೂ ಬಿಡ್ಸ್ಕೊಳತ್ತೆ. ಸರ್ ಈಗ ನಿಮ್ಮ ಮನೆ ತಂದ್ಮೇಲೆ ನೀವು ಎಷ್ಟು ಪಾರ್ಟಿಸಿಪೇಟ್ ಮಾಡಿದ್ರಾ? 2 ಪ್ರೈಸ್, 2 ಪ್ರೈಸ್ ಅಲ್ಲಿ 2 ಅಖಾಡದಲ್ಲಿ ಅಟೆಂಡ್ ಮಾಡಿದ್ದು. ಅದರಲ್ಲಿ 1ರಲ್ಲಿ 2 ಪ್ರೈಸ್ ಹೊಡೆದು, ಸಾಲಿಗ್ರಾಮದಲ್ಲಿ ಜೋಡಿ ಗಾಡಿಲಿ ಫಸ್ಟ್ 2ನೇ ಪ್ರೈಸ್ ಹೊಡೆದು, ಆಮೇಲೆ ಪಾಯಿಂಟ್ ಗಾಡಿಲಿ ಹೊಸೂರು ಅಂತ ಅಲ್ಲಿ 4 ಪ್ಲೇಸ್ ಹೊಡೆದು, ಆಮೇಲೆ ಬೀರೂರು ಚಕ್ರಿಲಿ ಹಾಕಿದ್ದು. ಚಕ್ರಿ ಅರ್ಧಕ್ಕೆ ನಿಂತೋಯ್ತು, ಅಲ್ಲೂ 2 ರೌಂಡ್ ಪಾಸ್ ಆಗಿತ್ತು, ಚಕ್ರಿ ನಿಂತೋಯ್ತು. ಇವ್ರ ಹತ್ರ ಬಂದು ನೀವು ನೋಡಿದ್ರ 2 ತಿಂಗಳಾಯ್ತು ಅಂತ ಹೇಳಿದ್ರೆ, 2 ತಿಂಗಳಲ್ಲಿ ಇಷ್ಟು ಬಹುಮಾನಗಳನ್ನ ಗಳಿಸಿದೆ ಇದು ಸ್ನೇಹಿತರೆ. ಮತ್ತೆ ಸರ್ ಇದು ಭಕ್ಷ್ಯಗೂಳಿಗೆ ನೀವು ಎಷ್ಟು ಕೊಟ್ಟು ವ್ಯಾಪಾರ ಮಾಡಿದ್ದೀವಿ? ಸರ್ 3.5 ಲಕ್ಷ. ಸರ್ ಭಕ್ಷ್ಯಗೂಳಿ ಇವತ್ತು ಎತ್ತಿಗೆ ಬೆಲೆ ಕಟ್ಟಕ್ಕಾಗಲ್ಲ ಬಿಡಿ, ಏನೋ ಅದನ್ನ ತಗೊಳಕೋಸ್ಕರ ದುಡ್ಡು ಕೊಡ್ಬೇಕು, ಬಿಟ್ರೆ ಅದಕ್ಕೆ ಆ ರೀತಿ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದೆ. ನೀವು ನೋಡ್ತಿರ್ಬೋದು ಸರ್, ಎಷ್ಟೆಲ್ಲ ಇದೆ ಇದು? ಬಾಯಿಗುಡಿ ತೋರಿಸ್ತೀರಾ? ಬಾಯಿಗುಡಿ ಇದೆ ಸ್ನೇಹಿತರೆ ಭಕ್ಷ್ಯಗೂಳಿ. ಸರ್ ಇದನ್ನ ನೀವು ಒಳ್ಳೆ ರೇಟಿಗೆ ಬಂದ್ರೆ ಮಾರ್ತಾರ ಇಲ್ಲ ನೀವೇ ಸಾಕ? ಇಲ್ಲ ಸರ್, ಆಸೆ ಪಡ್ತೀವಿ ನಾವು. ಹೌದಾ? ಇಷ್ಟಪಟ್ಟು ಇದನ್ನೇ ತಗೊಬೇಕು ಅಂತ ಫೈಟ್ ಮಾಡಿ ತಗೊಂಡಿದ್ದಾರೆ ಇವರು. ಮಾರಂಗ್ ಕಾಣಲ್ಲ. ಸ್ನೇಹಿತರೆ ಇಲ್ಲಿ ನೋಡಿ ಭಕ್ಷ್ಯ, ಈ ತರ ಭಕ್ಷ್ಯ ಅಂತ ಟೀಮ್ ಕಟ್ಟಿ T-ಶರ್ಟ್ ಮಾಡಿಸಿ ಭಕ್ಷ್ಯ ಅಂತ ಹೇಳಿ ಇವರೊಂದು ಪಾರ್ಟ್ನರ್ ಅನ್ನೋದಕ್ಕಿಂತ ಒಂದೇ ಅನ್ನೋ ಇದರಿಂದ ಅಭಿಮಾನಿಗಳು, ಇವರೆಲ್ಲ ಅಭಿಮಾನಿಗಳು ನೋಡಿ ಭಕ್ಷ್ಯ ಅಂತ T-ಶರ್ಟೇ ಮಾಡಿಸಿದ್ದಾರೆ. ಖುಷಿ ಆಗುತ್ತೆ, ಈ ರೀತಿಯಾದ ಒಂದು ಅಭಿಮಾನ ನೋಡಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ ನಮಗೆ. ಸರ್ ಮತ್ತಿನ್ನೇನಾದ್ರು ಸ್ವೀಟ್ ಮೆಮರೀಸ್ ಇದ್ರೆ ಹೇಳಿ. ಸರ್ ಏನಿಲ್ಲ, ನಮ್ಮೂರಲ್ಲಿ ನಾವು ಫ್ರೇಸ್ ಮಾಡಬೇಕು ಅಂತ ತುಂಬಾ ಎತ್ತು ನಾವು ಕಟ್ಟಿದೀವಿ. ಎತ್ತು ನಮ್ಮೂರಲ್ಲಿ ಯಾರು ಫ್ರೇಸ್ ಮಾಡಿಲ್ಲ, ಅಲ್ಲ ಮಾಡಬೇಕು ಅನ್ನೋ ತುಂಬಾ ಆಸೆ ಇತ್ತು. ಅದನ್ನ ಈಡೇರಿಸ್ಕೊಳ್ಳೋಕೋಸ್ಕರನೇ ಹೋಗಿ ತಂದು ಕಟ್ಟಿ ನಮ್ಮ ಹೆಸರು ಉಳಿಸ್ಬಿಟ್ಟಿದ್ವಿ, ಅದಕ್ಕಿಂತ ಬೇರೆ ಏನಿಲ್ಲ. ಇವತ್ತು ಭಕ್ಷ್ಯ ಅಂದ್ರೆ ಎಲ್ಲರಿಗೂ ಗೊತ್ತು ಬಿಡಿ ಸರ್. ಬೆಂಗಳೂರಲ್ಲಿ ಪ್ರಥಮ ಸ್ಥಾನ ಗಳಿಸಿರೋ ಒಂದು ನಂಬರ್ 1 ಜೋಗಿ ಜೊತೆಲಿ ಸರಿಸಾಟಿಯಾಗಿ ಓಡಿ ಪ್ರಥಮ ಸ್ಥಾನ ಗಳಿಸಿರೋ ಗೂಳಿ ಇದು ಸರ್. ಮತ್ತೆ ಭಕ್ಷ್ಯಗೂಳಿ ಇದನ್ನ ನೀವು ವಾಕ್ ಮಾಡ್ಸಕ್ಕೆ ದಿನ ಎಷ್ಟು ಕಿಲೋಮೀಟರ್ ವಾಕ್ ಮಾಡಿ? ಸರ್ 5ರಿಂದ 6 ಕಿಲೋಮೀಟರ್ ವಾಕ್ ಹೋಗುತ್ತೆ. ಹೋಗುತ್ತೆ. ಮತ್ತೆ ಸ್ವಿಮ್ಮಿಂಗ್ ಏನಿಲ್ಲ ಸರ್, ಸ್ವಿಮ್ಮಿಂಗ್ ಏನು ಮಾಡ್ಸಕ್ ಹೋಗಲ್ಲ, ಹಂಗಾಗಿ ವಾಟರ್ ಬೇರೆ ಕೆರೆಗಳಿಗೆ ನೀರಿಲ್ಲ, ಹಂಗಾಗಿ ಬರೀ ವಾಕ್ ಅಷ್ಟೇ. ಮುಟ್ಬೋದಾ ನಾವು? ನೋಡಿ ಸ್ನೇಹಿತರೆ, ಇದ್ರದ್ದು ಫಿಟ್ನೆಸ್ ನೋಡಿ, ಭಕ್ಷ್ಯಗೂಳಿದು ಫಿಟ್ನೆಸ್ ನೋಡಿ ಯಾವ ರೀತಿ ಇದೆ ಅಂತೇಳಿ. ಫಿಟ್ನೆಸ್ ನೋಡಿ, ಅದ್ರ ಭುಜ ನೋಡಿ, ಕಟ್ಮಸ್ತಾಗಿದೆ ಮಾತ್ರ. ಎತ್ತು ನೋಡಕ್ ಖುಷಿ ಆಗುತ್ತೆ, ನಮಗೆ ಮುಟ್ಟಕ್ಕೆ ಖುಷಿ ಆಗುತ್ತೆ, ಬಟ್ ಗುದ್ದುತ್ತೆ ಅಂತ ಭಯ ಅಷ್ಟೇ. ಬಹಳ ಚೆನ್ನಾಗಿದೆ ಭಕ್ಷ್ಯಗೂಳಿ. ಏನು ಕೊಟ್ಟರು ತಿನ್ನುತ್ತೆ, ಅದೊಂದು ಖುಷಿ ವಿಷಯ. ನೀನೇನು ಹುಲ್ಲು ಹಾಕು ಏನು ಹಾಕಿದ್ರು ತಿನ್ನುತ್ತೆ. ಬಟ್ ಯಾವಾಗ ಸ್ವಲ್ಪ ಹೊಟ್ಟೆ ಬಿಡ್ಕೊಳ್ಳೋದು ಫಿಟ್ನೆಸ್ ಕಮ್ಮಿ ಇತ್ತು, ಇವಾಗೆಲ್ಲ ಒಂದು ಸ್ವಲ್ಪ ಗಟ್ಟಿ ಫುಡ್ ಕೊಟ್ಟು ಫಿಟ್ನೆಸ್ ಮಾಡಿದ್ದೀವಿ. ನಾವು ಹುಡುಗರಲ್ಲಿ ಯಾರೇ ಇದ್ದರು, ಇವರು ಯಾರೇ ಇದ್ದರೂ ವಾಕ್ ಹಿಡ್ಕೊಂಡು ಹೋಗೋದು ಎಲ್ಲ ಮಾಡ್ತಾರೆ. ಎಲ್ಲ ಹುಡುಗರು ವಾಕ್ ಹಿಡ್ಕೊಂಡು ಹೋಗೋದು ಮಾಡ್ತಾರೆ, ಎಲ್ಲರನ್ನೂ ಬಿಡಿಸ್ಕೋಬೇಕು ನಮ್ಮಲ್ಲಿ ಹುಡುಗರನ್ನು.
ಅಂದರೆ ಕೆಲವೊಂದು ಟೈಮ್ ಗೂಳಿ ಯಾವಾಗಲೂ ಗುದ್ದುತ್ತೆ, ಅದನ್ನೇನು ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕಷ್ಟೇ. ಹೌದು, ಎತ್ತುಗಳು ಅಂದ್ರೆ ಸಾಮಾನ್ಯವಾಗಿ ಅವುಗಳು ಸೇಫ್ಟಿಗೋಸ್ಕರ ಗುದ್ದೋದು ಮಾಡ್ತವೆ. ಅವೇನು ಯಾವುದೋ ದ್ವೇಷಕ್ಕಂತೂ ಗುದ್ದಲ್ವಲ್ಲ. ಈ ನಿಜವಾಗ್ಲೂ ದನ ಕರುಗಳು ಮನಸ್ಸಲ್ಲಿ ಯಾವತ್ತೂ ಪ್ರೀತಿನೇ ಇರುತ್ತೆ. ನಾವು ಪ್ರೀತಿ ಕೊಟ್ಟಷ್ಟು ಅವು ತಿರುಗಿ ಪ್ರೀತಿ ಕೊಡ್ತವೆ. ಹೇಳಿ ಸರ್. ಹೌದು, ಮತ್ತೆ ಒಂದೇ ಮನೆಯಲ್ಲೇ ಕಟ್ಟೋದು ಹೇಮಂತ್ ಅಂತ, ಅವ್ರ ಮನೇಲಿ ಕಟ್ತೀವಿ. ಅಲ್ಲೇ ಒಂದೇ ಇರುತ್ತೆ. ಸಪೋರ್ಟ್ ಮಾಡುತ್ತೆ ನಮಗೆ, ಹಾ, ಇಡೀ ದಂದೂರೇ ಸಪೋರ್ಟ್ ಮಾಡುತ್ತೆ. ಹೌದು. ರೈಸಿ ಬಂದ್ರೆ ಹೊರಟ್ರೆ ಎಲ್ಲವ ಮೈ ತೊಳ್ಸೋದು, ಫೇಸ್ ಮಾಡ್ಕೊಂಬರ್ರಿ, 2 ದಿನಕ್ಕೊಂದ್ಸತಿ ಒಳ್ಳೇದಾಗ್ಲಿ ಸ್ನಾನ ಮಾಡಿಸ್ತೀವಿ. ಅಂತ ಹೇಳಿ ಕಳಿಸ್ತಾರೆ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ, 2 ದಿನಕ್ಕೊಂದ್ಸತಿ ಸ್ನಾನ ಮಾಡಿಸ್ತೀವಿ. ನೀವು ದಂದೂರ ಎತ್ ಕಟ್ಟಕ್ ಆಗಲ್ಲ, ಹಂಗೆ ಹಿಂಗೆ ಅನ್ನೋರು ಸ್ವಲ್ಪ ಇದಾರೆ. ನಮ್ಮೂರಾಗೆ ನಮಗೆ ಆಗದವ್ರು ಇದ್ದಾರೆ. ಅವ್ರ ಮೇರೆಗೆ ನಾವು ಎಟ್ ತಂದು ಒಂದೇ ದಿನ 2 ಪ್ರೈಸ್ ಮಾಡಿ ಅವ್ರಿಗೆ ತೋರಿಸಿದೀವಿ ಹೌದು. ಬಸ್ಸೆಗುಳಿ ಅಂದ್ರೆ ಏನು, ಅದ್ರ ತಾಕತ್ತೇನು ಅಂತ. ಹೌದು ಸರ್, ಈಗ ಜನ ಮಾತಾಡೋದ್ರಿಂದನೇ ತಾನೇ ನಾವು ಬೆಳಿಬೇಕು ಅನ್ಸೋದು. ಅದು ಒಳ್ಳೇದೇ. ಇರ್ಬೇಕು ಸಾ, ಹೌದು. ನಿಂದಿ ಸರಿ ಇರ್ಬೇಕಂತ ಅಂತ ಇಲ್ವಾ ಸಾಗಾದೆ, ಹಂಗಿರ್ಬೇಕು. ಕಟ್ತೀವಿ, ಹೊಡಿತೀವಿ, ಕಟ್ಲಿ ಅವರು ತಾಕತ್ತಿದ್ಲಿ. ಇಲ್ಲ, ನೀವು ಖುಷಿ ಆಗುತ್ತೆ, ಚೆನ್ನಾಗಿ ಕಟ್ಟಿದಿರಾ, ಈ ರೀತಿಯಾದ ಒಂದು ಅಭಿಮಾನ ತೋರಿಸ್ತೀರಾ, ಖುಷಿ ಆಗುತ್ತೆ. ಚೆನ್ನಾಗಿ ಸಾಕಿ ಸರ್, ಇನ್ನೂ ಚೆನ್ನಾಗಿ ಸಾಕಿ. ಬಸ್ಸಾಗುಳಿ ಕರ್ನಾಟಕದಾದ್ಯಂತ ಪ್ರಸಿದ್ಧ ಆಗ್ಲಿ. ಇರ್ತೀವಿ. ಇದ್ರ ಜೊತೆಗೆ ಇನ್ನೊಂದು ಹುಟ್ಟಾಕಬೇಕು ಅಂತ ನಾವು ಆಸೆ ಪಡ್ತಿದೀವಿ ಹುಡುಗರು. ಇದೇ ಬಸ್ಸರ್ ಮನೇಲಿ ಇನ್ನೊಂದು ಹುಟ್ಟಾಕ್ತಿವಿ ಸರ್. ಕೃಷಿನ ಹಾಕೊಳ್ಳೇಬೇಕು, ಇನ್ನೊಂದು ಹುಟ್ಟಾಕ್ಬೇಕು ಅನ್ನೋದೊಂದು ಹಠ ತೊಟ್ಟಿದೀವಿ. ಹುಟ್ಟಾಕೆ ಹಾಕ್ತಿವಿ. ಸ್ನೇಹಿತರು, ಇನ್ನೂ ಒಂದ್ ಎತ್ತು ತಗೊಂಬರ್ತಾರಂತೆ. ಇದ್ರ ಜೊತೆಯಲ್ಲಿ ಎತ್ತ ಅಂದ್ರೆ ಜೋಡಿ ಇವ್ರ ಮನೆ ಎತ್ತನ್ನೇ ಜೋಡಿ ಮಾಡಿ ಹೊಡಿತೀವಿ ಅಂತ ಭರವಸೆ ನೀಡ್ತಿದ್ದಾರೆ. ಮತ್ತೆ ಇನ್ನೊಂದು ಎತ್ನು ಹುಟ್ಟಾಕ್ಬೇಕು ಅನ್ನೋದು, ಅದ್ರಲ್ಲೂ ಹಳ್ಳಿ ಕಾರ್ ಬೆಳಿಬೇಕು ಅಂತ ಹಳ್ಳಿ ಕಾರ್ನೇ ಹಾಕ್ಬೇಕು ಕಶಿನ ಅನ್ನೋ ಲೆಕ್ಕಕ್ಕೆ ಇದೀವಿ. ಈಗ ಹೇಳಿದ್ರಲ್ಲ, ಮಾತು ಖುಷಿ ಆಯ್ತು. ಒಂದ್ ಗೂಳಿ, ಒಂದ್ ಹಳ್ಳಿ ಕಾರ್ ಇರ್ಬೇಕು ಮನೆ ಅಂದ್ರೆ. ಅದಕ್ಕೋಸ್ಕರ ಹಳ್ಳಿ ಕಾರ್ ಇರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಹಳ್ಳಿ ಕಾರ್ನ ತರಬೇಕು ಅಂತ ಇದೀವಿ. ಸರ್, ಬಸ್ಸಾಗುಳಿ ಅದ್ರ ಜೊತೆಲಿ ಒಂದು ಹಳ್ಳಿ ಕಾರ್ ತಂದು ಸಾಕಿ. ನಿಜವಾಗ್ಲೂ ನಮ್ಮ ಜನಗಳ ಸಪೋರ್ಟ್ ಯಾವತ್ತೂ ನಿಮ್ಮ ಮೇಲೆ ಇದೆ. ನಿಮ್ಮ ಎತ್ತು ಚೆನ್ನಾಗಿ ಓಡ್ಲಿ ಅಂತ ಹಾರೈಸ್ತೀವಿ. ಸ್ನೇಹಿತರೆ, ನೋಡಿದ್ರಲ್ಲ ಬಸ್ಸಾಗುಳಿ ಫಿಟ್ನೆಸ್ ಗುಳಿ ಇದು. ಈ ಬಸ್ಸಾಗುಳಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ. ಏನಾದ್ರು ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ದಯವಿಟ್ಟು ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಯಾಕಂದ್ರೆ ಇದೇ ರೀತಿಯಾದ ಹೆಸರಾಂತ ಗುಳಿಗಳು ಇನ್ನೂ ಇದಾವೆ ನಮ್ಮ ಕರ್ನಾಟಕದಲ್ಲಿ. ನೀವೆಲ್ಲ ಸಪೋರ್ಟ್ ಮಾಡಿದಷ್ಟು ನಾವು ಇದೇ ರೀತಿಯಾಗಿ ಹೋಗಿ ವಿಡಿಯೋಗಳು ಮಾಡಿ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀವಿ. ನೋಡಿ, ಅವ್ರ ಜೋಶ್ ನೋಡಿದ್ರೆ ಖುಷಿ ಆಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.